ಜುಲೈ 18ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳು. ಮೊದಲನೇದಾಗಿ ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿವಸವನ್ನು ಜುಲೈ 18ರಂದು ಆಚರಿಸಲಾಗುತ್ತದೆ. ಜುಲೈ 18 ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿವಸ. ಇನ್ನು ಭಾರತದ ಮೊದಲ ರಾಷ್ಟ್ರೀಯ ಟೋಲ್ ಫ್ರೀ ಮಾದಕ ವಸ್ತು ವಿರೋಧಿ ಸಹಾಯವಾಣಿ ಯಾವುದು ಅಂತಂದರೆ 1933 ಅನ್ನುವಂಥದ್ದು ಮಾನಸ್ 1933 ಮಾನಸ್ ಈ ಒಂದು ಭಾರತದ ಮೊದಲ ಟೋಲ್ ಫ್ರೀ ಮಾದಕ ವಸ್ತು ಸಹಾಯವಾಣಿಯಾಗಿದೆ. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ, ಇಂಪಾರ್ಟೆಂಟ್ ಇದು. ಇನ್ನು ರಾಜಸ್ಥಾನದ ನಂತರ ಯಾವ ರಾಜ್ಯವು ನಿರ್ದಿಷ್ಟವಾಗಿ ಗಿಗ್ ವರ್ಕರ್ಸ್ಗಳಿಗಾಗಿ ಕಾನೂನನ್ನು ಪರಿಚಯಿಸಿದೆ ಅಂತ ಕೇಳಿದರೆ, ಸೊ ಈ ಡೆಲಿವರಿ ಬಾಯ್ಸ್ ಗಿಗ್ ವರ್ಕರ್ಸ್ ಅಂದರೆ ಅವರಿಗೆ ಯಾವ ರಾಜ್ಯ ನಮ್ಮ ಕರ್ನಾಟಕ ನೋಡಿ, ಫಸ್ಟ್ ರಾಜಸ್ಥಾನ ಮಾಡಿತ್ತು, ಈಗ ಕರ್ನಾಟಕ ಕೂಡ ಅದು ಅವರಿಗೆ ಕಾನೂನನ್ನು ರೂಪಿಸಿದೆ. ಇನ್ನು ಯಾವ ರಾಜ್ಯವು ಆಗಸ್ಟ್ 15ರಂದು ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯವನ್ನು ನೀಡಿದೆ ಅಂತ ಕೇಳಿದರೆ, ಸೊ ಇದು ಯಾವುದಂದ್ರೆ ಆಂಧ್ರ ಪ್ರದೇಶವು ಈ ಒಂದು ಆಗಸ್ಟ್ 15ಕ್ಕೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಲು ಅವಕಾಶವನ್ನು ನೀಡಿದೆ. ಇನ್ನು ಕೊನೆಯದಾಗಿ 2023-24ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮೊದಲನೇ ಸ್ಥಾನದಲ್ಲಿ ಕೇರಳ ಮತ್ತು ಉತ್ತರಾಖಂಡ್ ಹಂಚಿಕೊಂಡಿವೆ. ಅದೇ ರೀತಿ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ 2023-24ನೇ ಸಾಲಿನ